ಸಹಕಾರ ಸಂಘ ನೂತನ ಕಟ್ಟಡ ಉದ್ಘಾಟನೆಗೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು, ನೆಚ್ಚಿನ ನಾಯಕರು ಆದಂತಹ ಸಮೃದ್ಧಿ ಮಂಜಣ್ಣವರೇ, ಅದೇ ಥರ ನಮ್ಮ ತಾಲೂಕಿನಲ್ಲಿ ಇವತ್ತಿನ ದಿನ ಎಲ್ಲಿ ನೋಡಿದ್ರು ಹೊಸ ಬಿಲ್ಡಿಂಗ್ಗಳು ಓಪನ್ ಆಗ್ತಾ ಇದೆ, ಡೈರಿ. ಅದಕ್ಕೆಲ್ಲ ಕಾರಣ ನೀವು ಕೂಡ. ಯಾಕೆಂದರೆ ಒಂದು ಓಟು, ಒಂದು ಮತ ನಾವು ಹಾಕುವಾಗ ಒಂದು ಆರಿಸಿ ನಾವು ಏನು ಯೋಚನೆ ಮಾಡಿ ಹಾಕ್ತೀವೋ ಅದು ಇದಕ್ಕೆಲ್ಲ ಉದಾಹರಣೆ ಆಗ್ತದೆ. ಇವತ್ತು ಆವತ್ತಿನ ದಿನ ನೀವೆಲ್ಲ ಆಶೀರ್ವಾದ ಮಾಡಿದ್ದಕ್ಕೆ ಇವತ್ತಿನ ದಿನ ತಾಲೂಕಿನಲ್ಲಿ ಸುಮಾರು ಬಿಲ್ಡಿಂಗ್ಗಳು, ಸುಮಾರು ಡೈರಿಗಳು ನಮ್ಮ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂಥ ಕಡೆನಲ್ಲಿ ನಾಗರಾಜಣ್ಣವರೇ, ಡೆಕ್ಕನ್ ಸೀನನ್ನವರೇ, ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಸಾಮೇಗೌಡರನ್ನವರೇ ಮತ್ತು ಡಾಕ್ಟರ್ CN ಪ್ರಕಾಶನ್ನವರೇ, ಇದೇ ಗ್ರಾಮದ ಡೈರಿ ಅಧ್ಯಕ್ಷರಾದಂಥ ಸುಬ್ಬಣ್ಣವರೇ, ಮತ್ತು ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಘುಪತಿ ರೆಡ್ಡಿಯನ್ನವರೇ, ಸತ್ಯನ್ನವರೇ, ಶ್ರೀನಾಥ್ ಅವರೇ, ವರ್ಧನ್ ಅವರೇ, ಸೀನನ್ನವರೇ, ಲಕ್ಷ್ಮಣನವರೇ, ಸುಬ್ರಹ್ಮಣ್ಯವರೇ, ನಾಗನ್ನವರೇ, ಸೀನನ್ ತಮ್ಮನಾದಂತಹ ಸೋಮನ್ನವರೇ, ಅಧ್ಯಕ್ಷರ ಶೋಭಾ ಸುಧಾಕರ್ ಅವರೇ, ವೆಂಕಟರಾಮಣ್ಣವರೇ. ಯಾಕೆಂದ್ರೆ ಸತ್ಯನ ಎಲ್ಲರ ಹೆಸರು ಹೇಳಿದ್ರು, ನಾನು ಒಬ್ಬರ ಹೆಸರು ಬಿಟ್ಟರು ಯಾಕಪ್ಪ ನನ್ನ ಹೆಸರು ಹೇಳಿಲ್ಲ ಅನ್ಕೊಂತಾರೆ ಈ ಊರಿನ ಗ್ರಾಮಸ್ಥರೇ. ಮುಖ್ಯವಾಗಿ ಉಪ್ಪರಳ್ಳಿ ಗ್ರಾಮ ಅಭಿವೃದ್ಧಿಯಲ್ಲಿ ಮುಂದೆ ಇದೆ ಅನಿಸ್ತದೆ. ಯಾಕೆಂದ್ರೆ ಊರುಗಳಲ್ಲಿ ಓಡಾಡಿದ್ದೀನಿ, ನಾನು ಮನೆಗೂ ಓಡಾಡಿದ್ದೀನಿ. ಊರುಗಳಲ್ಲಿ ರೋಡ್ಗಳು ತುಂಬಾ ಚೆನ್ನಾಗಿದೆ. ಮೊನ್ನೆ ತಾನೇ ಒಂದು ದೇವಸ್ಥಾನ ಉದ್ಘಾಟನೆ ಕೂಡ ಆಯಿತು. ಅದೇ ಥರ ಒಂದು ಶಾಲೆ, ಹೊಸ ಕಟ್ಟಡಗಳು ಕೂಡ ಉದ್ಘಾಟನೆ ಆಯಿತು. ಈಗ ಈ ಹಾಲು ಡೈರಿಯ ಉದ್ಘಾಟನೆ ಕೂಡ ಆಗ್ತಾ ಇದೆ. ಇದೇ ಥರ ತಾಲೂಕಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಅಭಿವೃದ್ಧಿ ಆದರೆ ತಾಲೂಕೆ ಅಭಿವೃದ್ಧಿ ಹೊಂದುತ್ತೆ. ಇದಕ್ಕೆಲ್ಲ ಕಾರಣಕರ್ತರು ನೋಡಿ, ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತಂತ ನಾಗರಾಜನ್ ಹತ್ರ ಒಂದು ಟೀಮ್ ಬಂದ್ರೆ ಅಲ್ಲಿನ ಒಂದು ಟೀಮು ಮತ್ತೆ ನಮ್ಮ ಸಮೃದ್ಧಿ ಮಂಜನ್ ಹತ್ರ ನಾಗರಾಜನ್ ಅವರು ಅಲ್ಲಿ ಕನೆಕ್ಷನ್ ಕೊಟ್ಬಿಟ್ಟು, ಅಪ್ಪ ಇಂಥ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಓಪನ್ ಆಗ್ತಾ ಇದೆ, ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ತುಂಬಾ ಕಷ್ಟಪಡ್ತಾ ಇದ್ದಾರೆ, ನಿಮ್ ಸಹಾಯ ಬೇಕು ಅಂತಂದ್ರೆ ಅವರು ನೆರವಾಗ್ತಾ ಇದ್ದಾರೆ. ಇವರಿಬ್ಬರ ಸಹಾಯದಿಂದನೂ, ನಮ್ಮ ನಾಯಕರೆಲ್ಲರ ಸಹಾಯದಿಂದನೂ ಇವತ್ತು ತಾಲೂಕು ಒಂದು ಮಟ್ಟಕ್ಕೆ ಹೋಗ್ತಾ ಇದೆ. ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲೇ ವ್ಯವಸಾಯದಲ್ಲಿ ಒಂದು ಮಾವು, ಹೈನುಗಾರಿಕೆ ಮತ್ತು ರೇಷ್ಮೆ ಇವಾಗಿಲ್ಲ, ಕಡಿಮೆ ಆಗಿದೆ. ಮೇನ್ ನಮಗೆ ಈ ಹೈನುಗಾರಿಕೆ, ಹಾಲು. ಯಾಕೆಂದ್ರೆ ಒಂದು ಊರಲ್ಲಿ 100% ಅಲ್ಲಿ 70% ಹಾಲು ಉತ್ಪಾದಕರಿದ್ದಾರೆ. ಹೈನುಗಾರಿಕೆ, ಈ ಹೈನುಗಾರಿಕೆಯಲ್ಲಿ ತುಂಬಾ ಜನ ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ನಾಯಕರು ಸಮೃದ್ಧಿ ಮಂಜಣ್ಣವರು ಹೇಳ್ತಾ ಇರ್ತಾರೆ, ಡೈರಿ ವಿಚಾರದಲ್ಲಿ, ಊರು ಮಟ್ಟದಲ್ಲಿ, ಶಾಲೆ ವಿಚಾರದಲ್ಲಿ ರಾಜಕೀಯಗಳು ಮಾಡಬಾರ್ದು ಅಂತ. ದಯವಿಟ್ಟು ನೀವೆಲ್ಲರೂ ರಾಜಕೀಯ ಇಲ್ಲಿ ಮಾಡದಿರಾ, ನೀವು ಮುಂದಕ್ಕೆ ಬೇರೆಯವರಿಗೆ ತೊಂದರೆ ಕೊಡದಿರಾ ಇಂಥ ಸಂಘಗಳನ್ನ ಅಭಿವೃದ್ಧಿ ಮಾಡ್ತಾ ನೀವೆಲ್ಲ ಮುಂದೆ ಹೋಗ್ಬೇಕು ಅಂತ ತಮ್ಮಲ್ಲಿ ಕೋರುತ್ತಾ ಈ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.